ರಾಜ್ಯ ಸರ್ಕಾರ 5 ಕೋಟಿ ರೂಪಾಯಿಗೂ ಅಧಿಕ ರೈತರ ಹಾಲಿನ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ. ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಯಿಂದ ಬೀದರ್, ಕಲಬುರಗಿ ಹಾಗೂ ಯಾದಗಿರಿ ರೈತರಿಗೆ ನೀಡುವ ಹಾಲಿನ ಪ್ರೋತ್ಸಾಹಧನ 5 ತಿಂಗಳಿಂದ ನೀಡದೆ ವಿಳಂಬ ಮಾಡುತ್ತಿದೆ. ಬೇಸಿಗೆ ಬಿಸಿಲಿನಿಂದ ರೈತರು ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ರೈತರಿಗೆ ಸಿಗಬೇಕಾದ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತ ಪ್ರೋತ್ಸಾಹಧನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸೈಲೆಂಟ್ ಆಗಿ ತೆಲಂಗಾಣಕ್ಕೆ ನೀರು ಬಿಟ್ಟ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೇಸಿಗೆ ಆರಂಭದಲ್ಲಿಯೇ ಜಲಮೂಲಗಳು ಬತ್ತಿ ಹೋಗಿದೆ. ಬೆಳೆಗೆ ನೀರುಣಿಸಲು ಸಾಧ್ಯವಾಗದೆ ಭತ್ತದ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ತೆನೆ ಕಟ್ಟಿದ್ದ ಭತ್ತ ಕೆಲವೇ ದಿನಗಳಲ್ಲಿ ಕಟಾವಿಗೆ ಬರ್ತಾ ಇತ್ತು. ಭತ್ತ ಒಣಗಿದ್ರಿಂದ ರೈತರು ನಷ್ಟಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಸರ್ಕಾರ ಹತ್ತಿಕುಣಿ, ಸೌದಾಗಾರ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಬೇಕು. ಹೆಚ್ಚಿನ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಇಡೀ ಕುಟುಂಬ ವಿಷ ಕುಡಿದು ಗದ್ದೆಯಲ್ಲಿಯೇ ಸಾಯ್ತೀವಿ ಅಂತ ರೈತ ಮಲ್ಲಪ್ಪ ಕಣ್ಣೀರು ಹಾಕಿದ್ದಾರೆ. ಬೇಸಿಗೆ ಸಮಯದಲ್ಲೇ ಧಾರವಾಡ ಜಿಲ್ಲೆಯಲ್ಲಿ 123 ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳು ಸ್ಥಗಿತವಾಗಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಜಿಲ್ಲೆಯಲ್ಲಿ 467 ಶುದ್ಧೀಕರಣ ಘಟಕಗಳು ಸ್ಥಾಪಿಸಲಾಗಿತ್ತು. 20 ರಿಂದ 25 ಘಟಕಗಳು ಸ್ಥಳಾಂತರ ಕಾರಣದಿಂದ ಸ್ಥಗಿತಗೊಂಡ್ರೆ ವಿವಿಧ ಕಾರಣಗಳಿಗೆ 50 ಘಟಕಗಳು ಸ್ಥಗಿತಗೊಂಡಿವೆ. ಗ್ರಾಮೀಣ ಭಾಗದಲ್ಲಿ ಅಶುದ್ಧವಾದ ನೀರನ್ನೇ ಜನರು ಕುಡಿತಾ ಇದ್ದಾರೆ. ಶುದ್ಧೀಕರಣ ಘಟಕಗಳು ಈಗ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ. ಬೆಂಗಳೂರಿನಲ್ಲಿ ಚೀಟಿ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕೋದು ಮುಂದುವರೆದಿದೆ. ಚಂದ್ರು ಮತ್ತು ಸುರೇಶ್ ಎಂಬ ಸೋದರರ ಬಳಿ ಜನ 2 ವರ್ಷಗಳಿಂದ ಚೀಟಿ ಕಟ್ತಾ ಇದ್ರು. ಇದೀಗ 50 ಲಕ್ಷಕ್ಕೂ ಹೆಚ್ಚು ಹಣ ಕೊಡದೆ ಪಂಗಾನಾಮ ಹಾಕಿದ್ದಾರೆ ಎಂದು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳ ಶಿಕ್ಷಣ, ಮದುವೆ ಹೀಗೆ ಅನೇಕ ವಿಚಾರಗಳನ್ನು ಇಟ್ಕೊಂಡು ಚೀಟಿ ಹಾಕಿದ್ದಾರೆ. ಬಂಡೀಪುರದಲ್ಲಿ ದಸರಾ ಸಾಕಾನೆ ರೋಹಿತ ಏಕಾಏಕಿ ರೊಚ್ಚಿಗೆದ್ದು ರಸ್ತೆಯಲ್ಲೇ ರಂಪಾಟ ಮಾಡಿದ್ದಾನೆ. ಮಾವುತನ ಮೇಲೂ ದಾಳಿ ಮಾಡಿದ್ದಾನೆ. ರೋಹಿತನ ಆರ್ಭಟಕ್ಕೆ ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ವಿಶೇಷ ತರಬೇತಿಗಾಗಿ ಬಂಡೀಪುರಕ್ಕೆ ಕರೆತರಲಾಗಿತ್ತು. ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳದ ಸಾಕಾನೆ ರೋಹಿತ್ ಕಾಡಿಗೆ ಪೇರಿಕ್ಕಿತ್ತಿದ್ದಾನೆ. ಅರಣ್ಯ ಇಲಾಖೆ ಸಿಬ್ಬಂದಿ ರೋಹಿತನನ್ನ ಬೆನ್ನತ್ತಿದ್ದಾರೆ. ರೋಹಿತನ ಆರ್ಭಟಕ್ಕೆ ಗಂಟೆಗಟ್ಟಲೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ರಾಜ್ಯ ಸರ್ಕಾರ 5 ಕೋಟಿ ರೂಪಾಯಿಗೂ ಅಧಿಕ ರೈತರ ಹಾಲಿನ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ. ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಯಿಂದ ಬೀದರ್, ಕಲಬುರಗಿ ಹಾಗೂ ಯಾದಗಿರಿ ರೈತರಿಗೆ ನೀಡುವ ಹಾಲಿನ ಪ್ರೋತ್ಸಾಹಧನ 5 ತಿಂಗಳಿಂದ ನೀಡದೆ ವಿಳಂಬ ಮಾಡುತ್ತಿದೆ. ಬೇಸಿಗೆ ಬಿಸಿಲಿನಿಂದ ರೈತರು ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ರೈತರಿಗೆ ಸಿಗಬೇಕಾದ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತ ಪ್ರೋತ್ಸಾಹಧನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸೈಲೆಂಟ್ ಆಗಿ ತೆಲಂಗಾಣಕ್ಕೆ ನೀರು ಬಿಟ್ಟ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೇಸಿಗೆ ಆರಂಭದಲ್ಲಿಯೇ ಜಲಮೂಲಗಳು ಬತ್ತಿ ಹೋಗಿದೆ. ಬೆಳೆಗೆ ನೀರುಣಿಸಲು ಸಾಧ್ಯವಾಗದೆ ಭತ್ತದ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ತೆನೆ ಕಟ್ಟಿದ್ದ ಭತ್ತ ಕೆಲವೇ ದಿನಗಳಲ್ಲಿ ಕಟಾವಿಗೆ ಬರ್ತಾ ಇತ್ತು. ಭತ್ತ ಒಣಗಿದ್ರಿಂದ ರೈತರು ನಷ್ಟಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಸರ್ಕಾರ ಹತ್ತಿಕುಣಿ, ಸೌದಾಗಾರ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಬೇಕು. ಹೆಚ್ಚಿನ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಇಡೀ ಕುಟುಂಬ ವಿಷ ಕುಡಿದು ಗದ್ದೆಯಲ್ಲಿಯೇ ಸಾಯ್ತೀವಿ ಅಂತ ರೈತ ಮಲ್ಲಪ್ಪ ಕಣ್ಣೀರು ಹಾಕಿದ್ದಾರೆ. ಬೇಸಿಗೆ ಸಮಯದಲ್ಲೇ ಧಾರವಾಡ ಜಿಲ್ಲೆಯಲ್ಲಿ 123 ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳು ಸ್ಥಗಿತವಾಗಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಜಿಲ್ಲೆಯಲ್ಲಿ 467 ಶುದ್ಧೀಕರಣ ಘಟಕಗಳು ಸ್ಥಾಪಿಸಲಾಗಿತ್ತು. 20 ರಿಂದ 25 ಘಟಕಗಳು ಸ್ಥಳಾಂತರ ಕಾರಣದಿಂದ ಸ್ಥಗಿತಗೊಂಡ್ರೆ ವಿವಿಧ ಕಾರಣಗಳಿಗೆ 50 ಘಟಕಗಳು ಸ್ಥಗಿತಗೊಂಡಿವೆ. ಗ್ರಾಮೀಣ ಭಾಗದಲ್ಲಿ ಅಶುದ್ಧವಾದ ನೀರನ್ನೇ ಜನರು ಕುಡಿತಾ ಇದ್ದಾರೆ. ಶುದ್ಧೀಕರಣ ಘಟಕಗಳು ಈಗ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ. ಬೆಂಗಳೂರಿನಲ್ಲಿ ಚೀಟಿ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕೋದು ಮುಂದುವರೆದಿದೆ. ಚಂದ್ರು ಮತ್ತು ಸುರೇಶ್ ಎಂಬ ಸೋದರರ ಬಳಿ ಜನ 2 ವರ್ಷಗಳಿಂದ ಚೀಟಿ ಕಟ್ತಾ ಇದ್ರು. ಇದೀಗ 50 ಲಕ್ಷಕ್ಕೂ ಹೆಚ್ಚು ಹಣ ಕೊಡದೆ ಪಂಗಾನಾಮ ಹಾಕಿದ್ದಾರೆ ಎಂದು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳ ಶಿಕ್ಷಣ, ಮದುವೆ ಹೀಗೆ ಅನೇಕ ವಿಚಾರಗಳನ್ನು ಇಟ್ಕೊಂಡು ಚೀಟಿ ಹಾಕಿದ್ದಾರೆ. ಬಂಡೀಪುರದಲ್ಲಿ ದಸರಾ ಸಾಕಾನೆ ರೋಹಿತ ಏಕಾಏಕಿ ರೊಚ್ಚಿಗೆದ್ದು ರಸ್ತೆಯಲ್ಲೇ ರಂಪಾಟ ಮಾಡಿದ್ದಾನೆ.
ಮಾವುತನ ಮೇಲೂ ದಾಳಿ ಮಾಡಿದ್ದಾನೆ. ರೋಹಿತನ ಆರ್ಭಟಕ್ಕೆ ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ವಿಶೇಷ ತರಬೇತಿಗಾಗಿ ಬಂಡೀಪುರಕ್ಕೆ ಕರೆತರಲಾಗಿತ್ತು. ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳದ ಸಾಕಾನೆ ರೋಹಿತ್ ಕಾಡಿಗೆ ಪೇರಿಕ್ಕಿತ್ತಿದ್ದಾನೆ. ಅರಣ್ಯ ಇಲಾಖೆ ಸಿಬ್ಬಂದಿ ರೋಹಿತನನ್ನ ಬೆನ್ನತ್ತಿದ್ದಾರೆ. ರೋಹಿತನ ಆರ್ಭಟಕ್ಕೆ ಗಂಟೆಗಟ್ಟಲೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.